ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ತಿಂಡಿಗೆ ಹೊರಟಿದ್ದೀವಿ ಒಂದು ಮೆಸ್ಗೆ. ಬನ್ನಿ ತೋರಿಸ್ತೀನಿ. ಇದು ನಮ್ಮ ಫ್ರೆಂಡ್ ಅವ್ರದ್ದು ವೀರಭದ್ರೇಶ್ವರ ಹಳ್ಳಿ ಮೆಸ್ ಅಂತ ಸಾಗರದಲ್ಲೇ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೂ ಕೂಡ ವೆಲ್ಕಮ್ ಬ್ಯಾಕ್. ಹಾಯ್ ಹಾಯ್, ಇವತ್ತೆಲ್ಲರೂ ಎಲ್ಲೋ ಹಾಕಿದೀವಿ ಯಾಕಂದ್ರೆ ಹಲ್ದಿಗೆ ಹೋಗ್ತಿದೀವಿ. ಕಾರ್ತಿಕ್ ಅವ್ರದ್ದು ಹಳದಿಗೆ ಎಲ್ಲವನ್ನೇ ಹಾಕ್ಬೇಕು. ಗೈಸ್ ಎಲ್ಲ ಇವಾಗ ತಿಂಡಿ ಕೂತಿದೀವಿ. ಅಲ್ಲಿನ್ನ ಇಬ್ಬರಿದ್ದಾರೆ. ತಿಂಡಿ ಆಯ್ತು, ಹೇಗಿತ್ತು? ತಿಂಡಿ ಚೆನ್ನಾಗಿತ್ತು, ಚೆನ್ನಾಯ್ತಾ? ವಿಶೇಷವಾಗಿತ್ತು. ಹಾ, ಏನೇನ್ ತಿಂದ್ರಿ? ನಾವು ಇಲ್ಲಿ ಅಥೆಂಟಿಕ್ ದೋಸೆ ಸಿಗುತ್ತಂತೆ, ಓಕೆ. ಸೊ ಆ ದೋಸೆನ ಟ್ರೈ ಮಾಡಿದ್ವಿ. ಹಾ, ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಕೊಟ್ಟಿದ್ರು. ಓಕೆ. ನಾರ್ಮಲ್ ಟೇಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಓಕೆ. ಚೆನ್ನಾಗಿತ್ತು. ಹಾ, ಚೆನ್ನಾಗಿ ಅನ್ಸ್ತಾ? ಚೆನ್ನಾಗಿ ಅನ್ನಿಸ್ತು. ಮತ್ತೆ ಪುಳಿಯೋಗರೆ ಟ್ರೈ ಮಾಡಿದ್ವಿ. ಓಕೆ. ಪುಳಿಯೋಗರೆ ಕಡಲೆ ಬೀಜ ಜಾಸ್ತಿ ಹಾಕಿ ಮಾಡಿದ್ರು, ಓಕೆ. ತುಂಬಾ ಚೆನ್ನಾಗಿತ್ತು. ಮೇಘ, ಹೇಗಿತ್ತು ತಿಂಡಿ? ಚೆನ್ನಾಯ್ತಾ? ಚೇತನ್, ತಿಂಡಿ ಹೆಂಗಿತ್ತು? ಸೂಪರ್ ಆಗಿತ್ತು. ಶೃಂಗ, ಹೆಂಗಿತ್ತು ತಿಂಡಿ? ಸೂಪರ್. ನಾವು ಈಗ ಸಾಗರದಲ್ಲಿ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಫೇಮಸ್ ದೇವಸ್ಥಾನ ಅಂತೆ, ಸೊ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸಾಗರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಜಾಗ ಪುರಾತನ ಇತಿಹಾಸ ಹೊಂದಿರುವಂಥ ಜಾಗ. ಈ ಊರ ಹೆಸರು ಇಕ್ಕೇರಿ. ಈ ದೇವಸ್ಥಾನದಲ್ಲಿ ಇರುವಂಥ ಒಂದೊಂದು ಕಲ್ಲು ಒಂದೊಂದು ಕಥೆಗಳನ್ನ ಸಾರಿ ಸಾರಿ ಹೇಳುತ್ತೆ. ಜಸ್ಟ್ ದರ್ಶನ ಮುಗಿಸಿ ಹೊರಗೆ ಬಂದ್ವಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಅಘೋರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು 16th ಸೆಂಚುರಿಯ ಹಳೆ ದೇವಸ್ಥಾನ. ಸಾಗರದಿಂದ ಒಂದು 3 ಕಿಲೋಮೀಟರ್ಸ್ ಇದೆ ಟೌನಿಂದ. ದೇವಸ್ಥಾನದ ಟೂರ್ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿತ್ತು. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕಲ್ಲಲ್ಲೂ ಎಷ್ಟು ಡೀಟೇಲ್ಡ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂತ. ತುಂಬ ಪೀಸ್ಫುಲ್ ಆಗಿದೆ ದೇವಸ್ಥಾನದ ಒಳಗಡೆ. ನಾವು ಬಂದಾಗ ತುಂಬ ಜನ ಇದ್ದರು, ಸ್ಕೂಲ್ ಮಕ್ಕಳು ಎಲ್ಲ ಬಂದಿದ್ದಾರೆ. ಸೊ ಜನ ಇದ್ದರು, ಈಗ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಇನ್ನೊಂದು ಲೈನ್ ಇದೆ, ಸೊ ಎರಡು ಬಂದು ಮೀಟ್ ಆದ್ರೆ ಭೂಮಿಲಿ ಪ್ರಳಯ ಆಗ್ತದೆ. ಆಮೇಲೆ ಎರಡಕ್ಕೂ ನಮಸ್ಕಾರ ಮಾಡಿದ್ರೆ ನಿಮ್ದು ಪಾಪ ಏನಾದ್ರು ಇದ್ರೆ ತೊಳೆದೋಗುತ್ತೆ. ನಮಸ್ಕಾರ ಮಾಡಿ. ಇಲ್ಲಿಂದ ನಾವು ಹೊರಟ್ವಿ ವರದಳ್ಳಿಲಿರೋ ಶ್ರೀ ಶ್ರೀಧರಾಶ್ರಮಕ್ಕೆ. ಇಲ್ಲಿ ಬಸವಣ್ಣ ಬಾಯಿಂದ ನೀರು ಬೇಕಾಗುತ್ತೆ, ಎಲ್ಲ ಬಂದು ಹಾಕೊಂತಾರೆ. ಆಶ್ರಮದಲ್ಲಿರೋ ಗೋಶಾಲೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟ್ವಿ ದ ಮೇನ್ ಇವೆಂಟ್ ಕಾರ್ತಿಕ್ ಅವ್ರ ಹಲ್ದಿಗೆ. ಇಲ್ಲಿಗೆ ನಮ್ಮ ಡೇ ಎಂಡ್ ಆಯಿತು.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and don't forget to press the bell icon. Until next time, bye bye.